ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲದಹಳ್ಳಿ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸ್ನೇಹಿತರಾದಂತಹ ಶ್ರೀಯುತ ಜಮೀರ್ ತಿಪ್ಟೂರು ಇವರಿಗೆ ಸಂಬಂಧಿಸಿದಂತಹ ಲೇಖನವನ್ನು ನಾನು ಉದಯಕಾಲ ದೈನಿಕ ಪತ್ರಿಕೆಯಲ್ಲಿ ಓದಿ ಸಂತೋಷಗೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಅವರು ತಮ್ಮ ಗಾಯನದ ಜೊತೆಗೆ ಸಾಮಾಜಿಕ ಕಳಕಳಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಶಾಲೆಗೆ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶದಿಂದ ಸುಮಾರು 10 ಮಕ್ಕಳನ್ನು ನಾವು ಆಟೋ ಪ್ರಯಾಣ ಭತ್ಯೆಯನ್ನು ನೀಡಿ ನಮ್ಮ ಶಾಲೆಗೆ ಕರೆತರ್ತಾ ಇದ್ವಿ. ಈ ವಿಚಾರವನ್ನು ಜಮೀರ್ ಅವರಿಗೆ ತಿಳಿಸಿದಾಗ ತಕ್ಷಣ ಅವರು ಸ್ಪಂದಿಸಿ ನಮ್ಮ ಆಟೋ ಪ್ರಯಾಣ ಭತ್ಯೆಗೆ ಅಗತ್ಯವಿರುವಂತಹ ಸಾಕಷ್ಟು ಧನ ಸಹಾಯವನ್ನು ನೀಡಿ ತಮ್ಮ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದು ಎಲ್ಲರೂ ಸಹ ಸಂತೋಷ ಪಡುವಂತಹ ವಿಚಾರವಾಗಿದೆ. ಅಲ್ಲದೆ ಕಳೆದ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ಚಂದ್ರೂರವರನ್ನು ಕರೆತಂದು ನಮ್ಮ ಶಾಲೆಯಲ್ಲಿ ಅವರನ್ನು ಸನ್ಮಾನಿಸಿದ್ದು ನಮ್ಮ ಶಿಕ್ಷಕರು, ಗ್ರಾಮಸ್ಥರು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ. ಈ ಒಂದು ಘಟನೆ ನಮ್ಮ ಶಾಲಾ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಲೇಖನ ಸಾಮಗ್ರಿಗಳನ್ನು ಸಹ ಮಕ್ಕಳಿಗೆ ನೀಡಿ ತಮ್ಮ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಶಹಾಬುದ್ದೀನ್ ಹಾಗೂ KJN ಟ್ರಸ್ಟ್ನ ಮುಖಂಡರಾದಂತಹ ಮುಜ್ಜು ಹತಾವುಲ್ಲಾರ್ ಅವರು ಸಹ ಉಪಸ್ಥಿತರಿದ್ದರು. ಈ ಒಂದು ವಿಚಾರ ಅಂದರೆ ಈ ಒಂದು ನಿವೃತ್ತ ಯೋಧರನ್ನು ಸನ್ಮಾನ ಮಾಡುತ್ತಿರುವಂತಹ ಸಂಗತಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇವರು ಈ ಒಂದು ಶಾಲೆಯಲ್ಲ, ಹಲವಾರು ಶಾಲೆಗಳಲ್ಲೂ ಸಹ ನಿವೃತ್ತ ಯೋಧರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೂ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೊಡುವಂತಹ ಈ ಒಂದು ಸಂಗತಿ ಅಕ್ಕಪಕ್ಕದ ಶಾಲೆಗಳಂತಹ ಹೊಸಹಳ್ಳಿ, ಬುರುಡೇಘಟ್ಟ, ಕನ್ನಡ ಗಾಂಧಿನಗರ, ಉರ್ದು ಗಾಂಧಿನಗರ, ಬೋವಿ ಕಾಲೋನಿ ಎಲ್ಲ ಕಡೆಗಳಲ್ಲೂ ಸಹ ತಮ್ಮ ಒಂದು ಸರ್ಕಾರಿ ಶಾಲೆಗಳ ಮೇಲಿರುವಂತಹ ಒಂದು ಪ್ರೀತಿ ಅಥವಾ ಒಂದು ಕಾಳಜಿಯನ್ನು ವ್ಯಕ್ತಪಡಿಸ್ತಿರುವಂತಹ ವಿಚಾರ ನಮಗೆ ಸಂತೋಷದಾಯಕವಾಗಿದೆ. ಅಲ್ಲದೆ ಇವರು ತಮ್ಮ ಗಾಯನದೊಂದಿಗೆ ಇವರು ಸುಪ್ರಸಿದ್ಧ ಗಾಯಕರು ಅನ್ನುವಂತಹ ವಿಚಾರ ಗೊತ್ತಿರುವಂಥದ್ದೇ. ಜೊತೆಗೆ ತಮ್ಮ ಗಾಯನದಿಂದ ಬಂದಂತಹ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸರ್ಕಾರಿ ಶಾಲಾ ಮಕ್ಕಳ ಒಳಿತಿಗಾಗಿ, ಅವರ ಏಳಿಗೆಗಾಗಿ ಬಳಸುತ್ತಿರುವಂತಹ ವಿಚಾರ ನಿಜಕ್ಕೂ ಶ್ಲಾಘನೀಯ. ಇಂತಹ ಒಂದು ಮನೋಧೋರಣೆ ಎಲ್ಲರಲ್ಲೂ ಸಹ ಬರೋದಿಲ್ಲ. ಹಾಗಾಗಿ ನಾನು ಸ್ನೇಹಿತರೆ ಕೇಳ್ಕೊಳ್ಳೋದಿಷ್ಟೇ, ಗಾಯಕರಾದಂತಹ ಜಮೀರ್ ಅವರಿಗೆ ಕರ್ನಾಟಕದಾದ್ಯಂತ ಇನ್ನಷ್ಟು ಕಾರ್ಯಕ್ರಮಗಳು ಸಿಗುವಂತಾಗಲಿ, ಆ ಮುಖಾಂತರ ಸರ್ಕಾರಿ ಶಾಲಾ ಮಕ್ಕಳ ಅಭಿವೃದ್ಧಿ ಸಾಧ್ಯ ಆಗಲಿ ಅನ್ನುವಂತಹ ಒಂದು ಬೇಡಿಕೆಯನ್ನು ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.